ಅಂಚು ಸ್ವಲ್ಪ ಟೀ ಕುಡ್ದು ಹೋಗಮ್ಮ ಅಂತಾರೆ. ಬೇಡ ಅತ್ತೆ ಅಂತ ನೀರಸವಾಗಿ ಮುಖವನ್ನು ಬಾಡಿಸ್ಕೊಂಡು ಮೇಲಕ್ಕೆ ಒಟ್ಟು ಹೋಗ್ತಾಳೆ. ಇವಳೇನು ಈ ಹುಡುಗಿ ಹೀಗೆ ಈ ರೀತಿ ಬೇಜಾರವಾಗಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಕೊಳ್ತಿರುವಾಗ ಆಗಷ್ಟೇ ಮೇಲಿನಿಂದ ಮನೆಗೆ ಬಂದಂತಹ ನಿಕ್ಕಿ ಹಾಲಿನ ಮಧ್ಯೆ ನಿಂತಿದ್ದಂತಹ ತಾಯಿಯನ್ನು ನೋಡಿ ಅಮ್ಮ ಅಂತ ಕರೀತಾನೆ. ನಿಕ್ಕಿ ಕಡೆ ನೋಡಿ ಏನು ಹಾಗೆ ಭಯಪಡಿಸ್ದೆ ಅಂತ ಅಂತಾಳೆ. ಛೇ, ನಾನು ಕರೆದೆ ಅಷ್ಟೇ ಅಮ್ಮ, ಇಷ್ಟಕ್ಕೂ ಯಾಕೆ ಹಾಗೆ ನಿಂತಿದ್ಯಾ ನೀನು? ಅದು ಅಂಜು ಬಂದಿದ್ದಾಳೆ. ಟೈಮ್ ಆಗಿದೆ ತಾನೇ, ಅದಕ್ಕೆ ಬಂದಿದ್ದಾಳೆ. ಅದರಲ್ಲೇನು? ಅರೆ ಅದಲ್ವೋ, ಟೀ ಕುಡಿತೀಯ ಅಂದರೆ ಬೇಡ ಅಂತ ಅಂದ್ಕೊಂಡು ಬೇಜಾರವಾಗಿ ಹೊರಟೋದ್ಲು. ಒಂದು ವೇಳೆ ಮೈಯಲ್ಲಿ ಹುಷಾರಿಲ್ವೋ ಏನೋ, ಹೋಗು ಸ್ವಲ್ಪ ನೋಡೋಗು ಏನಾಗಿದೆ ಅಂತ. ಹಾಗಾ, ನೀನು ಅಪ್ಪ ಬಂದಮೇಲೆ ಈ ಚಿಕ್ಕ ಚೀಟಿಯನ್ನು ತೋರಿಸು ಅಂತ ಬ್ಯಾಗ್ನಿಂದ ಒಂದು ಪೇಪರನ್ನು ತೆಗೆದು ಆಕೆಗೆ ಕೊಡ್ತಾನೆ. ಏನು ಚೀಟಿ ಇದು ಅಂತ ಅದನ್ನು ಬಿಚ್ಚಿ ನೋಡ್ತಾರೆ. ಅದು ಈ ವಾರ ಮಾರಿದ ಭತ್ತ ಹಾಗೂ ಅಕ್ಕಿ ಚೀಲಗಳ ಲೆಕ್ಕ. ಅಪ್ಪ ನನ್ನ ಮೇಲೆ ನಂಬಿಕೆಯಿಂದ ಮಿಲ್ಗೆ ಬರ್ತಿಲ್ಲ, ಆದರೆ ನಾನು ಆ ನಂಬಿಕೆಯನ್ನು ಉಳಿಸ್ಕೋಬೇಕಲ್ವ, ಅದಕ್ಕಾಗಿ ಅದನ್ನು ಅಪ್ಪನಿಗೆ ತೋರಿಸ್ಬಿಡು. ಏನಾದರೂ ಅನುಮಾನ ಇದ್ದರೆ ಕೇಳು ಅಂತ ಹೇಳು ಅಂತ ಆತ ಹೇಳ್ತಾ ಇದ್ದರೆ ಆಕೆಯು ಹೆಮ್ಮೆಯಿಂದ ನಿಕ್ಕಿಯ ಕೆನ್ನೆಯನ್ನು ಸವರುತ್ತಾ, ನನ್ನ ಮಗ ಬಂಗಾರ ಅಂತ ನಮಗೆ ಗೊತ್ತಿಲ್ವಾ, ನೀನು ಹೀಗೆ ಹೇಳ್ದಿದ್ರು ನಂಬ್ತೀವಿ ಅಂತ ಪ್ರೀತಿಯಿಂದ ಹೇಳ್ತಾಳೆ. ನಿಮ್ಮ ಮಗನೇ ಆದರೂ ಹಣ ಎಂಥವ್ರನ್ನೇ ಆದರೂ ಬದಲಾಯಿಸುತ್ತಮ್ಮ, ಅದಕ್ಕಾಗಿ ಮುಂಚಿತವಾಗಿ ಅಪ್ಪನಿಗೆ ಎಲ್ಲವನ್ನ ಹೇಳ್ತಾ ಇದ್ದೀನಿ. ಸರಿ ಬಿಡು, ನಾನು ಹೋಗಿ ಅಂಜುಗೆ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಮೇಲ್ಗಡೆಗೆ ಹೋಗ್ತಾನೆ. ಅಮಾಯಕ, ಇಷ್ಟು ಒಳ್ಳೆಯವನಾದರೂ ನಿನಗೆ ಮಾತ್ರ ಯಾಕೋ ಇಷ್ಟೊಂದು ಕಷ್ಟಗಳು ಅಂದ್ಕೊಂಡು ಬೇಸರ ಪಡ್ತಾರೆ ತಾಯಿ. ಬೆಡ್ ಮೇಲೆ ಮಲಗಿ ಕಣ್ಣುಗಳನ್ನ ಮುಚ್ಕೊಂಡಿದ್ದಂಥ ಅಂಜುವನ್ನು ನೋಡಿ ಅಂಜು ಅಂತ ಪಕ್ಕದಲ್ಲೇ ಕೂತ್ಕೊಳ್ತಾರೆ. ಅಂಜು ಅಲುಗಾಡದೆ ಕದಲದೆ ಹಾಗೇ ಮಲ್ಕೊಂಡಿದ್ರೆ ಅನುಮಾನ ಬಂದು ಅಂಜು ಅಂತ ಕರೀತಾ ಕೆನ್ನೆ ಮೇಲೆ ಕೈ ಇಡ್ತಾನೆ. ಆಕೆಯ ಮುಖ ಸುಟ್ಟು ಹೋಗುವಂತೆ ಕಾಯ್ತಾ ಇದ್ದರೆ ಕುತ್ತಿಗೆ ಮತ್ತು ಕೈಗಳನ್ನು ಕೂಡ ಪರಿಶೀಲಿಸಿ ಜ್ವರ ಬಂದಿದೆ ಅಂತ ಆತನಿಗೆ ಅರ್ಥ ಆಗತ್ತೆ. ಅಂಜು ಅಂಜು ಅಂತ ಆಕೆಯನ್ನು ತಡ್ತಾ ಎಬ್ಬಿಸ್ತಾನೆ ಇರ್ತಾನೆ. ಮಂಪರಿನಲ್ಲಿ ಕಣ್ತೆರೆದು ನಿಕ್ಕಿಯ ಕಡೆ ನೋಡಿ, ಯಾಕೆ ಕಿರಿಕಿರಿ ಮಾಡ್ತಿದ್ಯಾ, ಮಲಗೋದಕ್ಕೂ ಬಿಡಲ್ವಾ ಅಂತ ಕೋಪದಿಂದ ಹೇಳ್ತಾಳೆ. ಆದರೆ ಅದು ಜೋರಾಗಿ ಬರದೆ ಸಣ್ಣದಾಗಿ ಗುಣಗಾಟದಂತೆ ಆತನಿಗೆ ಕೇಳಿಸುತ್ತೆ. ಮೈ ಮೇಲೆ ಶಕ್ತಿನೇ ಇಲ್ದಿದ್ರೂ ಈ ಕೋಪಕ್ಕೇನೂ ಕಡಿಮೆ ಇಲ್ಲ. ನಾನೇನು ನಿನ್ನನ್ನು ಡಿಸ್ಟರ್ಬ್ ಮಾಡ್ತಿಲ್ಲ, ನಿಂಗೆ ಚೆನ್ನಾಗಿ ಜ್ವರ ಬಂದ್ಬಿಟ್ಟಿದೆ, ಮೊದಲು ಎದ್ದು ಹಾಲು ಕುಡಿದು ಮಾತ್ರೆ ತಗೋ ನೀನು, ಜ್ವರ ಕಡಿಮೆ ಆಗುತ್ತಾಗ ಅಂತ ಹೇಳಿ ಎದ್ದು ಕೆಳಗೆ ಹೊರಟೋಗ್ತಾನೆ. ಇವನು ಹೇಳ್ಬಿಟ್ರೆ ನಾನು ಮಾಡಿಬಿಡ್ಬೇಕಾ, ಎಂದಿಗೂ ಇಲ್ಲ ಅಂದ್ಕೊಳ್ತಾ ಹಾಗೇ ಗುಣಗ್ತಾ ಮಲ್ಕೊಂಡ್ಬಿಡ್ತಾಳೆ. ಕೆಳಗೆ ಬಂದ ನಿಕ್ಕಿ ತಾಯಿಗೆ ವಿಷಯವನ್ನು ಹೇಳಿ ಹಾಲು ಬಿಸಿ ಮಾಡು ಅಂತ ಹೇಳ್ತಾನೆ. ಬಾರೋ ನಾನು ಕೂಡ ಬರ್ತೀನಿ ಅಂತ ಕಂಗಾಲಾಗಿ ಅಂತಿದ್ರೆ, ಅಮ್ಮ ನಿನ್ನ ಕಾಲು ಇವಾಗಷ್ಟೇ ಸ್ವಲ್ಪ ಸರಿಯಾಗಿದೆ, ಮತ್ತೆ ಈ ಮೆಟ್ಟಿಲುಗಳನ್ನ ಹತ್ತಿ ಹಿಡಿದ್ರೆ ಮೊದಲಿನಂತೆ ನಿನಗೆ ತೊಂದರೆ ಆಗಿಬಿಡುತ್ತೆ. ನಾನು ನೋಡ್ಕೊಳ್ತೀನಮ್ಮ, ನೀನೇನು ತಲೆ ಕೆಡಿಸ್ಕೊಬೇಡ. ಈ ನಡುವೆ ಸ್ವಲ್ಪ ಚೇತರಿಸ್ಕೊಂಡ್ರೆ ಕೆಳಗೆ ಕರ್ಕೊಂಡು ಬರ್ತೀನಿ, ಆಗ ನೋಡುವಂತೆ, ಸರಿನಾ ಅಂತ ತಾಯಿಯನ್ನು ಒಪ್ಪಿಸಿ ಹಾಲು ಮತ್ತು ಮಾತ್ರೆಗಳನ್ನ ತಗೊಂಡು ಮೇಲಕ್ಕೆ ಹೋಗ್ತಾನೆ. ಹೊದಿಕೆಯನ್ನು ಮುಚ್ಕೊಂಡಿದ್ದ ಅಂಜುವನ್ನು ನೋಡಿ, ಯಾವಾಗ ಏನು ಹೇಳಿದ್ರು ಅದಕ್ಕೆ ಉಲ್ಟವಾಗಿ ಮಾಡ್ತೀಯ ಅಂಜು ಅಂತ ಆತ ಅಂದರೆ ಅಲ್ಲಿಂದ ಯಾವುದೇ ಶಬ್ದ ಇಲ್ಲ. ಹಾಲನ್ನು ಪಕ್ಕದಲ್ಲಿಟ್ಟು ಮಂಚದ ಮೇಲೆ ಕೂತು ಅಂಜು ಅಂತ ಕರೀತಾ ಹೊದಿಕೆಯನ್ನು ಎಳಿತಾನೆ. ಛೀ ನಿಕ್ಕಿ, ಮಲಗೋದಕ್ಕೆ ಬಿಡೋ ಅಂತ ಬೇಸರದಿಂದ ಮತ್ತೊಂದು ಕಡೆ ತಿರ್ಕೊಂಡ್ಬಿಡ್ತಾಳೆ. ಮಲ್ಕೊಳ್ತೀಯ ಬಿಡು, ಮೊದಲು ಎದ್ದು ಈ ಹಾಲನ್ನು ಕುಡಿದು ಮಾತ್ರೆ ತೊಗೊಂಡ್ಬಿಡು. ನಂಗೆ ಬೇಡ
ಬಾಯೆಲ್ಲ ಕಹಿ ಕಹಿ ಆಗಿದೆ. ಜ್ವರ ಇದ್ದಾಗ ಹಾಗೆ ಇರುತ್ತೆ ಅಂಜು. ಮೊದಲು ಎದ್ಬಾ ನೀನು ಅಂತ ಭುಜ ಹಿಡಿದು ಮೇಲಕ್ಕೆ ಎಬ್ಬಿಸ್ತಾನೆ ತನ್ನ ಹೆಂಡ್ತಿನ. ತೋಳಿನಂತೆ ಚೂಲಾಡ್ತಾ ನಡುಗ್ತಾ ಇರೋ ಅಂಜುವನ್ನು ಬೀಳದಂತೆ ಗಟ್ಟಿಯಾಗಿ ಹಿಡ್ಕೊಂಡು ಮತ್ತೊಂದು ಕೈಯಿಂದ ಮಾತ್ರೆಯನ್ನು ತೆಗೆದುಕೊಂಡು ಬಾಯಿ ತೆಗಿ ಅಂತ ಹೇಳ್ತಾನೆ. ಏನು ನಿಮ್ಮ ಸೇವೆಗಳು, ಇದೆಲ್ಲ ನನಗೇನು ಬೇಕಾಗಿಲ್ಲ ಅಂತ ಆಕೆ ಅಂದಾಗ, ಮೈ ಮೇಲೆ ಹುಷಾರಿಲ್ಲದಿದ್ರು ಈ ಮೊಂಡುತನಕ್ಕೇನು ಕಡಿಮೆ ಇಲ್ಲ ಅಂಜು. ನೀನು ನಿನ್ನ ವಿಷಯದಲ್ಲಿ ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ ಅಂತಾನೆ ಅಸಹನೆಯಿಂದ. ಕನಸಿನಲ್ಲಿಯೂ ನಿನ್ನ ಹತ್ರ ಯಾವುದೇ ಸಹಾಯ ತೆಗೆದುಕೊಳ್ಳೋದಿಲ್ಲ. ಇನ್ನು ಕರೆಯದೆ ಪಕ್ಕಕ್ಕೆ ಹೋಗು ಅಂತ ಕಸಿದ್ಕೊಂಡು ಆತನ ಕೈಗಳಿಂದ ಕೆಳಗೆ ಜಾರಿ ಮಲ್ಕೊಂಡ್ಬಿಡ್ತಾಳೆ. ಆಕೆಯ ಮಾತುಗಳಿಗೆ ಎಂದಿನಂತೆ ಬೇಸರ ಉಂಟಾದರೂ ಕೂಡ ಈಗ ಅಂಜುವಿನ ಪರಿಸ್ಥಿತಿ ಸರಿಯಿಲ್ಲ ಅಂತ ಅದನ್ನು ಪಕ್ಕಕ್ಕೆ ತಳ್ಳಿ ಮತ್ತೆ ಅಂಜುವನ್ನು ಬಲವಂತವಾಗಿ ಮೇಲಕ್ಕೆಳೆದು ಕೂರಿಸಿ ಒದ್ದಾಡ್ತಿದ್ರು ಬಿಡದಂತೆ ಆಕೆ 2 ಕೆನ್ನೆಗಳು ಒತ್ತಿ ಹಿಡಿದು ಬಾಯಿಗೆ ಮಾತ್ರೆ ಹಾಕಿ ನೀರನ್ನು ಕುಡಿಸ್ಬಿಡ್ತಾನೆ. ಅಂಜು ಕಷ್ಟಪಟ್ಟು ಮಾತ್ರೆ ನುಂಗಿ ನಿಕ್ಕಿಯ ಎದೆ ಮೇಲೆ 4 ಪೆಟ್ಟುಗಳನ್ನ ನೀಡ್ತಾಳೆ. ನಿಜಕ್ಕೂ ಪೆಟ್ಟು ತಾಕ್ತಾನೆ ಇಲ್ವೇ? ಈ ಹಾಲನ್ನ ಕುಡಿದ್ಬಿಡು, ಶಕ್ತಿ ಬರುತ್ತೆ ಹೊಡೆಯೋದಕ್ಕೆ ನಿನಗೆ, ಆಗ ಎಷ್ಟು ಬೇಕಾದರೂ ಹೊಡಿಬಹುದು ನೀನು ಅಂತ ಹೇಳ್ತಾ ಹಾಲಿನ ಲೋಟವನ್ನು ಬಾಯಿ ಹತ್ರ ಇಡ್ತಾನೆ. ನನಗೆ ಏನೂ ಬೇಡ ಅಂತ ಆಕೆ ಮುಖವನ್ನು ತಿರುಗಿಸಿದ್ರೆ ಆಕೆ ಕಣ್ಣೀರನ್ನು ಒರೆಸ್ತಾ, ನೀನು ತುಂಬ ನಿಶಕ್ತಳಾಗಿದೆಯಾ ಅಂಜು, ಆದರೂ ನಿನಗೆ ಹೀಗೆ ಸಹಾಯ ಮಾಡೋ ಅವಕಾಶ ನನಗೆ ಮತ್ತೆ ಸಿಗದೇನೇ ಇರಬಹುದು. ಇದೇ ಕೊನೆ ಅಂದ್ಕೊಂಡು ಸ್ವಲ್ಪ ಹಾಲು ಕುಡಿ ಅಂತ ಬೇಡ್ಕೊಳ್ತಾನೆ. ಕೊನೆ ಅಂತಿರೋದ್ರಿಂದ ಕುಡಿತೀನಿ ಎಂಬಂತೆ ಸ್ವಲ್ಪ ಕುಡಿತಾಳೆ. ನಿಜವಾಗಿಯೂ ಆ ಅವಕಾಶ ಮತ್ತೆ ಸಿಗದೇ ಇರಬಹುದು ಅಂತ ಬೇಸರ ಪಡುತ್ತಲೇ ಅಂಜುವಿಗೆ ಮೆಲ್ಲನೆ ಹಾಲು ಪೂರ್ತಿಯಾಗಿ ಕುಡಿಸಿ ಲೋಟವನ್ನು ಪಕ್ಕದಲ್ಲಿಟ್ಟು ಕೆಳಗೆ ಜಾರ್ ಹೋಗ್ತಿದ್ದ ಅಂಜುವನ್ನು ಗಟ್ಟಿಯಾಗಿ ಹಿಡಿತಾ ಇದ್ದಂತೆ, ಹೇ ನಾನು ಮಲ್ಕೊಳ್ತೀನಿ ಅಂತಾಳೆ ಮುದ್ದಾಗಿ. ಕೇವಲ 5 ನಿಮಿಷ ಕೂತ್ಕೋ, ಹಾಲು ಕುಡಿದ ತಕ್ಷಣ ಮಲಗಬಾರ್ದು. ನನ್ನಿಂದ ಆಗೋದಿಲ್ಲ ನಿಕ್ಕಿ. ಸರಿ ಬಿಡು. ಮಧ್ಯಾಹ್ನ ಊಟ ಮಾಡಿದೀಯಾ ನೀನು? ಇಲ್ಲ, ಆಗಲೇ ಜ್ವರ ಬಂದಿತ್ತು, ಅದಕ್ಕಾಗಿ ಏನೂ ತಿನ್ನಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಆಗಲೇನಾ? ಮತ್ತೆ ಆಗಲೇ ಮನೆಗೆ ಬಂದ್ಬಿಡ್ಬೋದಿತ್ತಲ್ವ ನೀನು? ಯಾಕೆ ಸಂಜೆವರೆಗೂ ಅಲ್ಲೇ ಇದ್ದೆ ನೀನು? ನಾನು ಬಂದರೆ ಅಮ್ಮು ಅಂದರೆ ಯುಕ್ತ ಒಂಟಿ ಆಗಿಬಿಡ್ತಾಳೆ, ಅದಕ್ಕೆ ಬರಲಿಲ್ಲ. ಮತ್ತು ನೀನು ದೆಹಲಿಗೆ ಹೊರಟೋದ್ರೆ ನಾನು ಕೂಡ ಒಂಟಿ ಆಗ್ತೀನಿ ಅಂಜು. ನಿಕ್ಕಿಯ ಪ್ರಶ್ನೆಗೆ ಮೌನವೇ ಉತ್ತರವಾಗುತ್ತೆ ಆಕೆ ಕಡೆಯಿಂದ. ಏನಂಜು, ಯಾಕೆ ಮಾತಾಡ್ತಾ ಇಲ್ಲ? ಏನು ಮಾತಾಡಲಿ? ಇದರಲ್ಲಿ ನನ್ನ ತಪ್ಪು ಏನಾದರೂ ಇದ್ದರೆ ಹೇಳು, ಆಗ ಮಾತಾಡ್ತೀನಿ ನಾನು. ನಿಜವೇ, ನಿನ್ನ ತಪ್ಪೇನಿಲ್ಲ, ಇದೆಲ್ಲವೂ ನಾನು ಮಾಡಿಕೊಂಡಿದ್ದೆ ಅಲ್ವೇ? ನಿಕ್ಕಿಯಷ್ಟು ಬೇಸರದಿಂದ ಹೇಳ್ತಾ ಇದ್ರು ಅಂಜುವಿಗೆ ಸ್ವಲ್ಪನೂ ಮನಸ್ಸು ಕರಗ್ತಾನೇ ಇಲ್ಲ. ನನಗೆ ನಿದ್ರೆ ಬರ್ತಿದೆ ಅಂತ ರೆಪ್ಪೆಗಳನ್ನ ಆಕೆ ಮುಚ್ತಾ ಇದ್ದರೆ ಆಕೆ ಮಾತನ್ನು ಕೇಳಿಸ್ಕೊಳ್ಳದಂತೆ ಮಲಗ್ತಿರುವಂತಹ ಅಂಜುವನ್ನು ನೋಡಿ ಏನೂ ಅನ್ನಲಾಗದೆ ಮೌನವಾಗಿ ಆಕೆಯೊಂದಿಗೆ ಕೆಳಗೆ ಜಾರಿ ಮಲಗಿ ಅಂಜುವನ್ನು ಬಿಗಿಯಾಗಿ ಅಪ್ಕೊಳ್ತಾನೆ. ನಂಗೆ ದೂರ ಆಗಿರೋ ನಿಕ್ಕಿ ನೀನು, ನನ್ನ ಜ್ವರ ನಿನಗೆ ಅಂದ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾ ದೂರ ಹೋಗೋದಕ್ಕೆ ಮುಂದಾಗ್ತಾಳೆ. ಅಂಜುವನ್ನು ಇನ್ನೂ ಹತ್ತಿರ ಕೇಳ್ಕೊಳ್ತಾ, ಏನೂ ಪರವಾಗಿಲ್ಲ, ಹೀಗೆ ಇರು ಅಂತಾನೆ ಮೆಲ್ಲನೆ. ನಿಂಗೂ ಜ್ವರ ಬಂದ್ಬಿಟ್ರೆ ಏನು ಮಾಡ್ತೀಯಾ? ಜೀವನದ ಮೇಲೆ ಆಸೆ ಇಲ್ಲದವನಿಗೆ ಬದುಕಬೇಕೆಂಬ ಆಲೋಚನೆ ಬರೋದಿಲ್ಲ. ಸದ್ಯಕ್ಕೆ ನನ್ನ ಮನಸ್ಸು ನೀನು ಹೋಗೋವರೆಗೆ ನಿನ್ನ ಜಾಗ್ರತೆಯಾಗಿ ನೋಡ್ಕೋ ಅಂತ ಹೇಳ್ತಾ ಇದೆ. ನಂತರ ನಾನು ಏನಾಗಿ ಹೋದರೂ ನನಗೇನು ಬೇಸರ ಇಲ್ಲ. ಆ ಮಾತಿಗೆ ಮನಸ್ಸು ಚುರುಕ್ ಅನಿಸುತ್ತೆ ಅಂಜುವಿಗೆ.
ಎಷ್ಟೇ ಇಷ್ಟ ಇಲ್ದಿದ್ರೂ ತಾಳಿ ಕಟ್ಟಿದ ಗಂಡನೆಂಬ ಕಾರಣಕ್ಕೆ ಸ್ವಲ್ಪ ಭಯ ಆಗಿ ಇಬ್ಬರ ಮಧ್ಯೆ ನಲುಗ್ತಿರೋ ಮಾಂಗಲ್ಯ ಸೂತ್ರದ ಕಡೆ ನೋಡ್ಕೊತಾಳೆ. ಅಂಜು ಏನೂ ಮಾತಾಡದೆ ಮೌನವಾಗಿದ್ದರಿಂದ ಇನ್ನು ತಾನಿದ್ರೂ ಇಲ್ದಿದ್ರೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಅಂತ ಅಂದ್ಕೊಂಡು ಅರ್ಥ ಆಗ್ಬಿಡುತ್ತೆ ನಿಕ್ಕಿಗೆ. ಅದಕ್ಕಾಗಿ ಆಕೆಯನ್ನು ಹಿಡ್ಕೊಂಡು ಮೌನವಾಗಿ ಮಲ್ಕೊಂಡಿದ್ರೆ ಅಂಜು ಕೂಡ ಮೆಲ್ಲನೆ ನಿದ್ರೆಗೆ ಜಾರ್ತಾಳೆ. ಎಂದಿನಂತೆ ಸಂಜೆ ಅಕ್ಕಿ ಮಿಲ್ನಿಂದ ಬುಲೆಟ್ ಮೇಲೆ ಬರ್ತಿರುವಂತಹ ನಿಕ್ಕಿ ಅಂಜುವಿನ ಆಲೋಚನೆಯಲ್ಲೇ ಎದುರು ಬರ್ತಿರೋ ಲಾರಿಯನ್ನು ಗಮನಿಸದೆ ಡಿಕ್ಕಿ ಹೊಡೆದೇ ಬಿಡ್ತಾನೆ. ಲಾರಿ ಡಿಕ್ಕಿ ಹೊಡೆದ ಕೂಡಲೇ ನಿಕ್ಕಿ ಹಾರಿ ಅಷ್ಟು ದೂರದಲ್ಲಿದ್ದ ಕಲ್ಲಿನ ಮೇಲೆ ಬಿದ್ದುಬಿಡ್ತಾನೆ. ತಲೆ ಒಡೆದು ರಕ್ತ ಚಿಮ್ಮತ್ತೆ. ಕ್ಷಣಾರ್ಧದಲ್ಲಿಯೇ ಅಂಜು ಅಂತ ಮೆಲ್ಲನೆ ಅಂತ ಉಸಿರು ಬಿಡ್ತಾನೆ ನಿಕ್ಕಿ. ನಿಕ್ಕಿ ಅಂತ ಭಯದಿಂದ ಗಟ್ಟಿಯಾಗಿ ಕಿರ್ಚ್ತಾ ಎದ್ದು ಕೂತು ದೊಡ್ಡದಾಗಿ ಅಳ್ತಾಳೆ ಅಂಜು. ಆಕೆ ಕಿರುಚಾಟಕ್ಕೆ ಮಂಪರಿನಲ್ಲಿದ್ದ ನಿಕ್ಕಿ ಬೆಚ್ಚಿ ಬಿದ್ದು ಅಂಜು ಏನಾಯಿತು ಅಂತ ಕಂಗಾಲಾಗಿ ಕೂತು ಮುಖದ ಮೇಲೆ ಕೈಗಳನ್ನ ಇಟ್ಕೊಂಡು ಅಳ್ತಿರೋ ಅಂಜುವನ್ನು ನೋಡಿ ಕೇಳ್ತಾನೆ. ಅಂಜು ಮಾತ್ರ ಕಣ್ಣುಗಳು ತೆರೆದೆ ನಿಕ್ಕಿ ಅಂತ ಕಣ್ಣೀರು ಹಾಕ್ತಾನೆ ಅಳ್ತಾ ಇರ್ತಾಳೆ. ಎಲ್ಲಿ ಕಣ್ಣು ತೆರೆದ್ರೆ ಅದು ನಿಜ ಆಗ್ಬಿಡುತ್ತೋ ಅಂತ ಭಯ ಆಗ್ತಾ ಇರತ್ತೆ ಪಾಪ. ಅಂಜು ಈ ಕಡೆ ನೋಡಮ್ಮ ಅಂತ ಆಕೆ ಕೈಗಳನ್ನ ಬಿಡಿಸಿ ನಡಕ್ತಿರೋ ಮೂಗು ತುಟಿಗಳನ್ನ ನೋಡಿ ಯಾಕೆ ಇಷ್ಟೊಂದು ಬೇಸರ ಪಡ್ಕೊಳ್ತಿದ್ದಾಳೆ ಅಂತ ಅರ್ಥ ಆಗದೆ ಕಣ್ಣೀರನ್ನು ಒರೆಸ್ತಾ ಅಂಜು ಇಲ್ಲಿ ನೋಡು ನಾನು ಇಲ್ಲೇ ಇದ್ದೀನಿ ಅಂಜು ನೋಡೆ ಒಂದ್ಸಲ ಅಂತಿದ್ರೆ ಎಲ್ಲೋ ಕೇಳಿಸ್ತಿರೋ ನಿಕ್ಕಿ ಮಾತಿಗೆ ಮುಖವನ್ನು ಸ್ಪರ್ಶಿಸ್ತಿರೋ ಆತನ ಸ್ಪರ್ಶಕ್ಕೆ ಸಣ್ಣದಾಗಿ ಕಣ್ಣು ತೆರೆದು ನೋಡ್ತಾಳೆ ಅಂಜು. ಇನ್ನು ತನ್ನ ಕಣ್ಮುಂದೆ ರಕ್ತದಿಂದ ನೆನೆದು ಹೋಗಿದ್ದ ನಿಕ್ಕಿ ಕಾಣಿಸ್ಕೊಡತ್ಲೆ ಇನ್ನೂ ನಲಿಗೆ ಹೋಗ್ತಾ ನಿಕ್ಕಿ ಅಂತ ಆತನ ಕುತ್ತಿಗೆ ಸುತ್ತ ಕೈಗಳನ್ನು ಹಾಕಿ ಭುಜದ ಮೇಲೆ ತಲೆ ಇಟ್ಟು ಜೋರಾಗಿ ಹತ್ಬಿಡ್ತಾಳೆ. ನಿಜಕ್ಕೂ ಅಂಜು ಯಾಕಷ್ಟು ಅಳ್ತಿದ್ದಾಳೆ ಅಂತ ಆತನಿಗೆ ಏನೂ ಅರ್ಥ ಆಗದೆ ಜ್ವರದಲ್ಲಿ ಅಳ್ತಿದ್ರೆ ಇನ್ನೂ ಶಕ್ತಿ ಕುಂದು ಹೋಗ್ಬಿಡುತ್ತೆ ಅಂತ ಅಂದುಕೊಂಡು ಅಂಜುಮ್ಮ ಅಂತ ಪ್ರೀತಿಯಿಂದ ಬೆನ್ನಿನ ಮೇಲೆ ಸವರ್ತಿರ್ತಾನೆ. ಆತನ ಕರೆಯರಳು ಇನ್ನೂ ಹೆಚ್ಚಾಗುತ್ತೆ. ಯಾಕೆ ಅಳ್ತಿದ್ಯಾ ಹೇಳು ಅಂತಿದ್ರೆ ಅಂಜು ಏನೂ ಹೇಳಲಾಗದೆ ಕಣ್ಣು ಮುಚ್ಕೊಂಡು ಮೌನವಾಗಿ ಅಳ್ತಾಳೆ. ಆಕೆ ಯಾವುದಕ್ಕೂ ಭಯ ಪಡ್ತಿದ್ದಾಳೆ ಅಂತ ಅರ್ಥ ಆಗ್ತಾ ಇದ್ದರೆ ಅಂಜು ಇಲ್ಲಿ ನೋಡು ನೀನು ಈಗ ಅಳ್ತಿದ್ರೆ ನನಗೆ ಭಯ ಆಗುತ್ತೆ ಅಂತ ಕಂಗಾಲಾಗ್ಬಿಡ್ತಾನೆ. ಅಂಜು ಅಳೋದನ್ನು ನಿಲ್ಲಿಸ್ತಾ ಸ್ವಲ್ಪ ಹಿಂದೆ ಸರಿದು ನಿಕ್ಕಿ ತಲೆಯನ್ನು ಎರಡೂ ಕೈಗಳಿಂದ ಹಿಡಿದು ಹಣೆ ಮೇಲೆ ಮುತ್ತಿಟ್ಟು ಕಣ್ಣುಗಳನ್ನು ಮುಚ್ಕೊಂಡ್ಬಿಡ್ತಾಳೆ. ನಿಕ್ಕಿ ಒಂದೇ ಕ್ಷಣ ಆಶ್ಚರ್ಯಪಟ್ಟರು. ಅಂಜು ಮೊದಲ ಬಾರಿಗೆ ಮುತ್ತಿಟ್ಟಾಗ ಆನಂದಕ್ಕಿಂತ ಅಯೋಮಯದಲ್ಲಿ ಸಿಲುಕ್ತಾನೆ. ಒಂದು ನಿಮಿಷದ ನಂತರ ಅಂಜು ಹಿಂದೆ ಸರಿದು ಮುಖನೆಲ್ಲ ಮುಟ್ಕೊಳ್ತಾ ನೀನಂದರೆ ನನಗೆ ಕೋಪ ಅಸಹ್ಯ ನಿಕ್ಕಿ, ಆದರೆ ನೀನು ಯಾವಾಗಲೂ ಕ್ಷೇಮ ಆಗಿರಬೇಕು. ಒಂದು ವೇಳೆ ನಿನಗೇನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ವೋ ಇದನ್ನು ನೆನಪಿನಲ್ಲಿಟ್ಕೋ ಅಂತ ಕಣ್ಣೀರಿನಿಂದ ಹೇಳಿ ನಿಕ್ಕಿಯನ್ನು ಬಿಟ್ಟು ಮಂಚದಿಂದ ಹಿಡಿದು ಹೊರಗೆ ಹೋಗ್ಬಿಡ್ತಾಳೆ. ಅಂಜುವಿನ ಮಾತು ಪದೇ ಪದೇ ಕಿವಿಗಳಲ್ಲಿ ಮರುಧ್ವನಿಸ್ತಿದ್ರೆ ಅದರ ಅರ್ಥ ಏನು ಅಂತ ತಿಳಿದೆ ಅಳೋದ್ರಿಂದ ಕೆಂಪಾಗಿ ಬಾಡ್ಕೊಂಡಿದ್ದ ಅಂಜುವಿನ ಮುಖ ನೆನಪಿಗೆ ಬಂದು ಕಂಗಾಲಾಗಿ ಮಂಚದಿಂದ ಇಳಿದು ಆಕೆಗಾಗಿ ಹುಡುಕ್ತಾ ಹೋಗ್ತಾನೆ. ಕೆಳಗೆ ಸುಳಿವೇನೂ ಇಲ್ಲದೆ ಇರೋದ್ರಿಂದ ತಾಯಿ ತಂದೆ ಮಲಗಿದಾರಂತ ಅರ್ಥ ಆಗಿ ಎಲ್ಲಿಯೂ ಕಾಣಿಸ್ಕೊಳ್ಳದ ಅಂಜುಗಾಗಿ ಅಡುಗೆ ಮನೆಗೆ ಹೋಗಿ ನೋಡ್ತಾನೆ. ಲೈಟ್ ಆಫ್ ಮಾಡಿರೋದ್ರಿಂದ ಎಲ್ಲಿಗೆ ಹೋದ್ಲು ಅಂದ್ಕೊಂಡು ಮೇನ್ ಡೋರ್ ಲಾಕ್ ಆಗಿರೋದ್ರಿಂದ ಮನೆಯಲ್ಲೇ ಇದ್ದಾಳಿಂದ ಖಾತ್ರಿಯಾಗಿ ಕೆಳಗೆ ಹುಡುಕ್ತಾ ಬರ್ತಿದ್ದಂತೆ ದೇವರ ಮನೆಯಿಂದ ಸಣ್ಣದಾಗಿ ಅಳುವಂತಹ ಧ್ವನಿ ಕೇಳಿಸುತ್ತೆ. ಅಂಜು ಅಂದ್ಕೊಂಡು ಗಬಗಬನೆ ಹೋಗಿ ನೋಡೋ ಅಷ್ಟರಲ್ಲೇ ಅಂಜು ಅಲ್ಲೇ ಕಾಲಿಗೆ ಬಿದ್ದು ನಮಸ್ಕರಿಸ್ತಾ ಅಳ್ತಿರ್ತಾಳೆ. ಆಕೆಗೆ ಗೊತ್ತು ಆಕೆ ಅಷ್ಟು ಹತ್ತಿದ್ದು ಮದುವೆಗೆ ಮುಂಚೆ, ಅದು ಕೂಡ ಆತನಿಂದಲೇ. ಮತ್ತು ಇಷ್ಟು ತಿಂಗಳ ನಂತರ ಇಷ್ಟೇಕೆ ಅಳ್ತಿದ್ದಾಳಂತ ಅರ್ಥ ಆಗದೆ ಮೆಲ್ಲನೆ ಹೆಜ್ಜೆ ಇಟ್ಟು ಹತ್ರಕ್ಕೆ ಬಂದು ಅಂಜು ಅಂತ ತಲೆಯ ಮೇಲೆ ಕೈಯನ್ನು ಇಡ್ತಾನೆ. ಅಂಜು ತಲೆ ಎತ್ತಿ ನೋಡ್ತಿದ್ದಂತೆ ಒಂದು ಕ್ಷಣ ಆಶ್ಚರ್ಯವನ್ನು ಪಟ್ಟುಬಿಡ್ತಾನೆ.
ಅಂಜು ನಿಕ್ಕಿಯನ್ನು ನೋಡಿ ಕಣ್ಣುಗಳನ್ನ ಒರೆಸ್ಕೊಳ್ತಾ ಸ್ವಲ್ಪ ಸಿಂಧೂರವನ್ನು ತಗೊಂಡು ಎದ್ದು ನಿಂತು ನಿಕ್ಕಿ ಮುಖವನ್ನು ನೋಡ್ತಾ ತನ್ನ ಸಿಂಧೂರದ ಜಾಗದಲ್ಲಿಟ್ಕೊಂಡು ಸೈಲೆಂಟಾಗಿ ಹೊರಟೋಗ್ತಿದ್ರೆ ನಿಕ್ಕಿ ಚೇತರಿಸ್ಕೊಂಡು ಅಂಜು ಕಣ್ಣುಗಳು ತಿರುಗ್ತವೆ ನಿಲ್ಲು ಅಂತ ಹಿಂದೆ ಬಂದು ಅಂಜುವನ್ನು ಹಿಡ್ಕೊಳ್ತಾನೆ. ನಿಜವಾಗಿಯೂ ಕಣ್ಣುಗಳು ತಿರುಗ್ತಾ ಇದ್ದಿದ್ದರಿಂದ ನಿಕ್ಕಿ ಕೈ ಆಸರೆ ಹಿಡ್ಕೊಂಡು ಮೆಟ್ಟಿಲುಗಳನ್ನ ಹತ್ತಿ ಮೇಲಕ್ಕೆ ಬರ್ತಾಳೆ. ಆದರೆ ನಿಕ್ಕಿ ನೋಟ ಮಾತ್ರ ಅಂಜುವಿನ ಮೇಲಿಂದ ಸರಿತಿಲ್ಲ. ಆತನೊಂದಿಗಿನ ಬಂಧ ಇಷ್ಟ ಇಲ್ಲ ಅಂತ ಯಾವಾಗಲೂ ಹಣೆ ಮೇಲೆ ಕುಂಕುಮವನ್ನು ಇಡ್ತಾ ಇರಲಿಲ್ಲ ಅಂಜನ. ಒಂದು ವೇಳೆ ಇಟ್ಟಿದ್ದಾಳೆಂದರೆ ಅಂದಿನ ದಿನ ಆತನ ಕುಟುಂಬದವರು ಬರ್ತಿದ್ದಾರೆ ಅಂತ ಅರ್ಥ ಅಷ್ಟೆ. ಆದರೆ ಈಗ ಅದು ಕೂಡ ಈ ಸಮಯದಲ್ಲಿ ನೆತ್ತಿ ಬಳಿ ಕುಂಕುಮವನ್ನು ಇಟ್ಕೊಂಡಿರೋದು ನಿಕ್ಕಿಗೆ ಅತ್ಯಂತ ಆಶ್ಚರ್ಯವನ್ನು ತಂದಿದೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.